ಇನ್ನು ಬಿಕೆ ಹರಿಪ್ರಸಾದ್ ಅವರು ಲೋಕಲ್ ರೌಡಿಯಂತೆ ವರ್ತಿಸಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು. ಹರಿಪ್ರಸಾದ್ ಅವರನ್ನ ಸದನದಿಂದ ಅಮಾನತು ಮಾಡಬೇಕು ಅಂತ ಎಕ್ಸ್ ಖಾತೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರ ವಿರುದ್ಧ ರಾಜ್ಯ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ. ರಾಜ್ಯಪಾಲರು 2 ಸಾಲಿನ ಭಾಷಣವನ್ನ ಮಾಡಿ ತೆರಳಬೇಕಾದಂತಹ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಅಡ್ಡ ಬರ್ತಾರೆ. ರಾಜ್ಯಪಾಲರಿಗೆ ಭಾಷಣವನ್ನ ಮಾಡಿ ಹೋಗ್ಬೇಕು ನೀವು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಗಮನಿಸ್ತಾ ಇದ್ದೀರಿ ರಾಜ್ಯಪಾಲರನ್ನ ಯಾವ ರೀತಿಯಾಗಿ ಹರಿಪ್ರಸಾದ್ ಅವರು ಅಡ್ಡಗಟ್ಟಿದ್ರು ಅಂತ ಹೇಳಿ. ಇದೇ ವಿಚಾರವಾಗಿ ಬಿಜೆಪಿ ಇದೀಗ ಟ್ವೀಟ್ ಮಾಡಿದೆ. ರಾಜ್ಯಪಾಲ ಎಂಬುದು ಒಂದು ಸಾಂವಿಧಾನಿಕ ಹುದ್ದೆ. ರಾಜ್ಯಪಾಲರಿಗೆ ಗೌರವ ನೀಡುವುದು ಸಂವಿಧಾನಕ್ಕೆ ಗೌರವ ನೀಡಿದಂತೆ. ಆದರೆ ಇದ್ಯಾವುದನ್ನೂ ಪರಿಗಣಿಸದೆ ಲೋಕಲ್ ರೌಡಿಯ ರೀತಿ ಬಿಕೆ ಹರಿಪ್ರಸಾದ್ ಅವರು ಆವಾಜ್ ಮಾಡಿದ್ದಾರೆ ಅಥವಾ ಆವಾಜ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಬಿಜೆಪಿ. ಇನ್ನು ಬಿಜೆಪಿ ಟ್ವೀಟ್ಗೆ ಬಿಕೆ ಹರಿಪ್ರಸಾದ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಸದನದ ಶಿಸ್ತು, ಘನತೆ, ಗೌರವದ ಬಗ್ಗೆ ಮಾತನಾಡಲು ಬಿಜೆಪಿ ಕರ್ನಾಟಕ ಪಕ್ಷದವರಿಗೆ ಕಿಂಚಿತ್ತಾದ್ರೂ ನೈತಿಕತೆ ಇದೆಯೇ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಬಟ್ಟೆಯನ್ನ ಹರಿದುಕೊಂಡು ಕೈ ಮಿಲಾಯಿಸಿಕೊಂಡ ಗೂಂಡಾಗಳಂತೆ ವರ್ತಿಸಿದ ಮಹಾನುಭಾವರು ಯಾವ ಪಕ್ಷದವರು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಪ್ರಶ್ನಿಸಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುವ ಸದನದಲ್ಲೇ ನೀಲಿ ಚಿತ್ರ ವೀಕ್ಷಿಸಿ ದೇಶದ ಜನರ ಎದುರು ರಾಜ್ಯದ ಮಾನವನ್ನ ಕಳೆದವರು ಯಾವ ಪಕ್ಷದವರು ಅಂತ ಹೇಳಿ ಹಿಂದೆ ಆದಂತಹ ಒಂದಷ್ಟು ಘಟನೆಗಳನ್ನ ತಮ್ಮ ಟ್ವೀಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಸಭಾಪತಿಗಳ ಮುಖದ ಮೇಲೆ ಕಾಗದ ಪತ್ರಗಳನ್ನ ಹರಿದು ಬಿಸಾಡಿ ಅವಮಾನ ಮಾಡಿದ್ರಲ್ಲ, ಅವರು ಯಾವ ಪಕ್ಷದವರು ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಸದನದಿಂದಲೇ ಉಚ್ಚಾಟಿತರಾದವರು ಯಾವ ಪಕ್ಷದವರು? ಇಂತಹ ಶಿಸ್ತು, ಸಂಸ್ಕಾರ, ಗೌರವ, ಘನತೆ ತಂದುಕೊಟ್ಟಿರುವ ಎಲ್ಲರೂ ನಮ್ಮ ಪಕ್ಷದವರೇ ಎಂದು ಎದೆತಟ್ಟಿ ಹೇಳುವ ಧೈರ್ಯ ಬಿಜೆಪಿಯವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇದೆಯಾ ಅಂತ ಹೇಳಿ ಬಿಜೆಪಿಯನ್ನ ಕುಟುಕುವಂತಹ ಕೆಲಸವನ್ನ ಬಿಕೆ ಹರಿಪ್ರಸಾದ್ ಮಾಡಿದ್ದಾರೆ.